ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಕೃಷ್ಣ ಅಂತ, ನಿಮ್ಮ BBS ಟ್ರೈನರು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಕಲಿಸ್ತಾ ಇದ್ದೀನಪ್ಪ ಅಂತಂದರೆ, ಸೊ ನಾವು ಗ್ರೌಂಡ್ ಫ್ಲೋರ್ ಇಂದ ಹಿಡಿದು ಫಸ್ಟ್ ಫ್ಲೋರ್ ಬೀಮ್ ಬಾಟಮ್ ತನಕ ಕಾಲಮ್ ರಿಂಗ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ, ವೆರಿ ಫಾಸ್ಟು. ಇನ್ 1 ಮಿನಿಟಲ್ಲಿ ನಾವು ಈ ಕ್ವಾಂಟಿಟಿನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಕೇಳಿ. ನಾವು ಹೋದ ಕ್ಲಾಸಲ್ಲಿ ನಾವು ಕಾಲಮ್ ಮೇನ್ ರಾಡನ್ನು ಮಿಡ್ ಆಫ್ ದ ಗ್ರೌಂಡ್ ಫ್ಲೋರಿಂದ ಹಿಡಿದು ಮಿಡ್ ಆಫ್ ದ ಫಸ್ಟ್ ಫ್ಲೋರ್ ತನಕ ಕಲ್ತ್ವಿ. ಅದ್ರ ಹಿಂದಿನ ಕ್ಲಾಸಲ್ಲಿ ನಾವೇನು ಕಲ್ತ್ವಿಯಪ್ಪ ಅಂತಂದರೆ, ಈ ಫುಟ್ಟಿಂಗಿಂದ ಹಿಡಿದು ನಮ್ಮದು ಗ್ರೌಂಡ್ ಫ್ಲೋರ್ ಬೀಮ್ ಬಾಟಮ್ ತನಕ ನಾವು ಕಾಲಮ್ ರಿಂಗನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. C1 ಇಂದ C4 ತನಕ ನಾನು ಹೇಳ್ಕೊಟ್ಟಿದ್ದೀನಿ. ಈ ಉಳಿದಿದ್ದ ಎಲ್ಲ ಕಾಲಮ್ಸು, ಒಟ್ಟು 110 ಕಾಲಮ್ಸ್ ಇದೆ. 110 ಕಾಲಮ್ಸು ಕೂಡ ನೀವು ಮಾಡಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕಿಂತ ಹಿಂದಿನ ಕ್ಲಾಸಲ್ಲಿ ನಾವು ಕಾಲಮ್ದು ಮೇನ್ ರಾಡ್ ಕ್ಯಾಲ್ಕುಲೇಟ್ ಮಾಡೋದನ್ನು ಕಲ್ತಿದ್ವಿ, ಫುಟ್ಟಿಂಗಿಂದ ಹಿಡಿದು ನಮ್ಮದು ಗ್ರೌಂಡ್ ಫ್ಲೋರ್ ಮಿಡ್ ಆಫ್ ದ ಗ್ರೌಂಡ್ ಫ್ಲೋರ್ ತನಕ. ಈಗ ನಾವು 300 ಕಾಲಮ್ದು ರಿಂಗನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಎಲ್ಲಿಂದ? ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರು ಬೀಮ್ ಬಾಟಮ್ ತನಕ. ಸೊ ಅದನ್ನು ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಡ್ರಾಯಿಂಗಲ್ಲಿ ಒಂದು ಸ್ವಲ್ಪ ಡೀಟೇಲ್ಸ್ನ ನೀವು ಓದಬೇಕಾಗುತ್ತೆ. ಈ ಡ್ರಾಯಿಂಗಲ್ಲಿ ಏನಿದೆ ಡೀಟೇಲ್ಸು ಅಂತಂದರೆ, ಇಲ್ಲಿ ನೋಡಿ, ಬೇಸ್ಮೆಂಟ್ ಫ್ಲೋರಲ್ಲಿ ಫುಟ್ಟಿಂಗಿಂದ ಹಿಡಿದು ನಮ್ಮದು ಗ್ರೌಂಡ್ ಫ್ಲೋರ್ ಬೀಮ್ ಬಾಟಮ್ ತನಕ ಏನು ನಮ್ಮದು ಕಾಲಮ್ ಡೀಟೇಲ್ ಇತ್ತಲ್ಲ, ಆ ಕಾಲಮ್ ರಿಂಗ್ ಡೀಟೇಲು ನೋಡಿ. ಔಟರ್ ರಿಂಗು, ಡೈಮಂಡ್ ರಿಂಗು, ಹುಕ್ಕು, ಸೆಂಟರ್ ರಿಂಗು, ಇಲ್ಲಿ ಏನು ಡೀಟೇಲ್ ಇದೆಯೋ ಸೇಮ್ ಡೀಟೇಲು ನಮ್ಮದು ಗ್ರೌಂಡ್ ಫ್ಲೋರಲ್ಲೂ ಕೂಡ ಇದೆ. ಇದೇ ಡೀಟೇಲು ನಮ್ಮದು ಎಲ್ಲ ಕಾಲಮ್ಗೂ ಕೂಡ ಇದೆ. ಎಲ್ಲೂ ಕೂಡ ನಮಗೆ ಚೇಂಜಸ್ ಇಲ್ಲ. ನನ್ನ ಪ್ರಕಾರ ಎಲ್ಲೂ ಚೇಂಜಸ್ ಇಲ್ಲ. ನಾನು ಓದಿದ್ದೀನಿ ಡ್ರಾಯಿಂಗು, ಎಲ್ಲೂ ಚೇಂಜಸ್ ಇಲ್ಲ. ಕೆಲವೊಂದು ಕಡೆ 200 ಕಾಲಮ್ ಮಾತ್ರ ಇದೆ. ಆ 200 ಕಾಲಮ್ದು ಏನಿದೆ ಅಂತಂದರೆ, ಇಲ್ಲಿ ನೋಡಿ, ಕೆಲವೊಂದು ಕಡೆ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಲವೊಂದು ಕಡೆ 200 ಕಾಲಮ್ ಇದೆ. ಈ 200 ಕಾಲಮ್ದು ಡೀಟೇಲ್ನ ನಾನು ಈಗ ನೆಕ್ಸ್ಟ್ ಫ್ಲೋರಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 200 ಕಾಲಮ್ದು ಕಾಲಮ್ ಸೈಜು ಮತ್ತು ರಿಂಗ್ ಸೈಜ್ ಎಲ್ಲ ಚೇಂಜ್ ಆಗ್ತಾ ಇದೆ. ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ಕಾಲಮ್ ಸೈಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದನ್ನು ಯಾವ ಥರ ಮಾಡಬೇಕು ಅನ್ನೋದು. ಸೊ ಕೀಪ್ ಆನ್ ಹೋಲ್ಡ್ ದ್ಯಾಟ್, ದೆನ್ ಲರ್ನ್ ಆಲ್ ದ ಅದರ್ ಕಾಲಮ್ಸ್ ಫ್ರಮ್ 300 ಸೈಜ್, ಫ್ರಮ್ ಫುಟ್ಟಿಂಗ್ ಟು ಫಸ್ಟ್ ಫ್ಲೋರ್ ಲೆವೆಲ್. ಸೊ ಎಲ್ಲ ಕಾಲಮು ಕೂಡ ಸೇಮ್ ಅಪ್ ಟು C100 ತನಕ ಅದೇ ಥರ ಡೀಟೇಲ್ಸ್ ಇದೆ. ಸೊ ಗ್ರೌಂಡ್ ಫ್ಲೋರ್ ತನಕ ಯಾವ ಕಾಲಮ್ ಬರುತ್ತೆ ಎಲ್ಲ ಡೀಟೇಲ್ಸು ಇದೆ. ಇದನ್ನು ನೋಡಿ ಈ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ಎಕ್ಸೆಲ್ ಶೀಟಿಗೆ ಹೋಗಬೇಕು. ಎಕ್ಸೆಲ್ ಶೀಟಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಸೇಮ್ ನಾವು ಪ್ರೀವಿಯಸ್ ಏನು ಮಾಡಿದ್ವಲ್ಲ ಫುಟ್ಟಿಂಗಿಂದ ಗ್ರೌಂಡ್ ಫ್ಲೋರ್ ತನಕ, ಅದೇ ನೀವು ಎಲ್ಲ ಮಾಡಿರ್ತೀರ. ಆ ಶೀಟನ್ನೇ ನೀವು ಜಸ್ಟ್ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಜಸ್ಟ್ ಅಲ್ಲೋಗಿ ರೈಟ್ ಕ್ಲಿಕ್ ಮಾಡಿ, ಮೂವ್ ಆರ್ ಕಾಪಿಗೆ ಹೋಗಿ, ಜಸ್ಟ್ ಇಲ್ಲಿ ಮೂವ್ ಟು ಎಂಡ್ ಕೊಡಿ, ಕ್ರಿಯೇಟ್ ಎ ಕಾಪಿ ಅಂತ ಚೆಕ್ ಮಾಡಿ, ನೆಕ್ಸ್ಟ್ ಓಕೆ ಕೊಡಿ. ಒನ್ ಮೋರ್ ಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಬೀಮ್ ಬಾಟಮ್ ರಿಂಗ್. ಓಕೆ, ಇಲ್ಲಿ ಫೈಲ್ ನೇಮು ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕೊಡ್ತಿರೋ ಅಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕೊಟ್ಟಷ್ಟು ಈ ಲೆಂತು ನಿಮಗೆ ಸೇವ್ ಆಗುತ್ತೆ. ಎಲ್ಲ ಫೈಲ್ಸು ಕೂಡ ಇಲ್ಲಿ ನೋಡ್ಬೋದು. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ನಾನು ಇಷ್ಟು ನೀಟಾಗಿ ಇಲ್ಲಿ ಲೆಂತ್ ಆಗಿ ಬರಿತಾ ಇದ್ದೀನಿ. ಸೊ ಇಲ್ಲಿ ನೀವು ಮೇಲ್ಗಡೆ ನಮ್ಮದು ಒಂದು ಟೈಟಲ್ ಬ್ಲಾಕ್ ಇದೆಯಲ್ಲ, ಅಂದರೆ ಅಡ್ರೆಸ್ ಬಾರ್ ಥರ, ಅಂದರೆ ಹೆಡ್ಡಿಂಗ್ ಥರ ಏನಿದೆಯಲ್ಲ, ಅಲ್ಲಿ ನೀವು ಏನು ಬೇಕಾದ್ರೂ ಬರ್ಕೋಬೋದು ರೆಸ್ಪೆಕ್ಟಿವ್ ಡೀಟೇಲ್. ಇಲ್ಲಿ ಪ್ರೀವಿಯಸ್ ಏನಿದೆ 300 ಕಾಲಮ್ ರಿಂಗ್ ಕ್ವಾಂಟಿಟಿ ಫ್ರಮ್ ಫುಟ್ಟಿಂಗ್ ಟು ಗ್ರೌಂಡ್ ಫ್ಲೋರ್ ಬೀಮ್ ಬಾಟಮ್ ಇದೆ. ಇವಾಗ ಏನು ಮಾಡಿ, ಸೇಮ್ 300 ಕಾಲಮ್ ರಿಂಗ್ ಕ್ವಾಂಟಿಟಿ ಫ್ರಮ್, ಇಲ್ಲಿ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಅದನ್ನು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿಬಿಟ್ಟು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಬೀಮ್ ಬಾಟಮ್. ಓಕೆ, ಸೊ ಅಲ್ಲಿ ನೀವು ಏನು ಬೇಕಾದ್ರೂ ಡೀಟೇಲು ಎಷ್ಟು ಬೇಕಾದ್ರೂ ಲೆಂತ್ ಬರ್ಕೋಬೋದು ನಮ್ಮ ಲೆಂತ್ ಇರೋ ತನಕ. ಸೊ ಆದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಸಬ್ ಫೈಲಲ್ಲಿ ಬರೀರಿ. ನೆಕ್ಸ್ಟ್ ಈಗ ಈ ಕಾಲಮ್ ಡೀಟೇಲಲ್ಲಿ ಏನಪ್ಪ ಚೇಂಜ್ ಮಾಡಬೇಕು ಅಂತಂದರೆ, ಓನ್ಲಿ ಈ ಕಾಲಮ್ ಹೈಟ್ ಒಂದು ಮಾತ್ರ ಚೇಂಜ್ ಮಾಡಿದರೆ ನಿಮಗೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ತನಕ ಇರೋ ಕಾಲಮ್ ಹೈಟ್ ಡೀಟೇಲ್ ಎಲ್ಲ ಕ್ವಾಂಟಿಟಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಈ ಹೈಟು ಎಷ್ಟು ತೊಗೋಬೇಕು, ಎಲ್ಲಿಂದ ತೊಗೋಬೇಕು ಅಂತಂದರೆ ನೋಡಿ, ಇಲ್ಲಿ ನಮ್ಮದು ಆರ್ಕಿಟೆಕ್ಚರಲ್ ಡ್ರಾಯಿಂಗ್ ಹೋಗ್ಬಿಟ್ಟು ನಾವು ಪ್ರೀವಿಯಸ್ ಏನು ಮಾಡಿದ್ವಿ, ಇಲ್ಲಿ ಬೇಸ್ಮೆಂಟ್ ಕಂಡುಹಿಡಿದಿದ್ವಿ. ಇಲ್ಲಿ ಲೆವೆಲ್ಸ್ ಎಲ್ಲ ಎಂಟ್ರಿ ಮಾಡಿ ಬೇಸ್ಮೆಂಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ಗ್ರೌಂಡ್ ಫ್ಲೋರ್ ಮಾಡ್ತಾ ಇದೀವಿ. ಗ್ರೌಂಡ್ ಫ್ಲೋರ್ ಹೈಟ್ ಎಷ್ಟಿದೆ? 3100 mm ಇದೆ.
3100 mm ಅಂದರೆ ಈ ಫ್ಲೋರ್ ಟಾಪ್ ಟು ಈ ಫ್ಲೋರ್ ಟಾಪು. ಇಲ್ಲಿ ಬಂದ್ಬಿಟ್ಟು ನಮ್ಮದು ಬೀಮ್ ಡೆಪ್ತು 600 ಇದೆ. ನಾವು ಯಾವತ್ತು ಕಾಲಮ್ ರಿಂಗನ್ನು ಈ ಬೀಮ್ ಬಾಟಮ್ ತನಕನೇ ರಿಂಗ್ ಹಾಕೋದು. ಸೊ ಹಂಗಾದ್ರೆ ಇಲ್ಲಿ ಫ್ಲೋರ್ ಹೈಟ್ ಎಷ್ಟಾಗುತ್ತೆ? 3100 ಮೈನಸ್ 600. ಸೊ ಅಂತಂದರೆ ಆರ್ಕಿಟೆಕ್ಚರಲ್ ಡ್ರಾಯಿಂಗಲ್ಲಿ ನೋಡಿದ್ರಲ್ಲ, ಅದೇ ಥರ ಇಲ್ಲಿ ಕಾಲಮ್ ಹೈಟನ್ನು ಚೇಂಜ್ ಮಾಡಿ. ಎಷ್ಟು ಚೇಂಜ್ ಮಾಡಬೇಕು? ದಿಸ್ ಈಸ್ ಈಕ್ವಲ್ ಟು 3100 ಮೈನಸ್ 600. 3100 ಮೈನಸ್ 600 ಮಾಡಿದ್ರೆ ಎಷ್ಟು ಬಂತು? 2500. ಇದು ನಮ್ಮ ಆ ಗ್ರೌಂಡ್ ಫ್ಲೋರ್ದು ಕಾಲಮ್ ಹೈಟು ಫ್ಲೋರಿಂದ ಬೀಮ್ ಬಾಟಮ್ ತನಕ. ಅದೇ ವ್ಯಾಲ್ಯೂನ ಇದು 4 ಕೂಡ ಚೇಂಜ್ ಮಾಡಿ ಇಲ್ಲಿ ಹಿಡಿದು ಡ್ರ್ಯಾಗ್ ಮಾಡಿದ್ರೆ ಇದು 4 ರೋಸ್ಗಳಿಗೆ ಆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ 2500 ಕಾಲಮ್ ಹೈಟ್ ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಂಬರ್ ಆಫ್ ರಿಂಗ್ಸು ಇಲ್ಲಿ ನೋಡಿ 18 ಇದ್ದಿದ್ದು 14 ಚೇಂಜ್ ಆಯಿತು. ಅದ್ರ ಪ್ರಕಾರ ಟೋಟಲ್ ಲೆಂತು ಚೇಂಜ್ ಆಗುತ್ತೆ. ಟೋಟಲ್ ಲೆಂತ್ ಚೇಂಜ್ ಆಗಿದ ತಕ್ಷಣ ಅದೇ ಥರ 8 mm ಕ್ವಾಂಟಿಟಿನೂ ಕೂಡ ಚೇಂಜ್ ಆಗುತ್ತೆ. ಸೊ ಇದೇ ಪ್ರಕಾರ ನಾವು ಈ ಎಲ್ಲ ಕಾಲಮ್ಗಳಿಗೂ ಕೂಡ ಈ ವ್ಯಾಲ್ಯೂನ, ಈ ಕಾಲಮ್ ಹೈಟನ್ನು ನಾವು ಚೇಂಜ್ ಮಾಡಬೇಕು. ಸೊ ಇದಿಷ್ಟನ್ನು ಚೇಂಜ್ ಮಾಡೋದು ಹೆಂಗೆ ಅಂತಂದರೆ, ಜಸ್ಟ್ ಈ 4 ಕಾಲಮು ಪ್ಲಸ್ 2 ಸೆಲ್ ಖಾಲಿ ಸೆಲ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಮೊದಲೇ ನೋಡ್ಕೋಬೇಕು ಈ ಸೆಲ್ಲಲ್ಲಿ ಎಲ್ಲಾದ್ರಲ್ಲೂ ಈ 4 ಸೆಲ್ ವ್ಯಾಲ್ಯೂ 2 ಸೆಲ್ ಖಾಲಿ ಇದ್ದರೆ, ಸೊ ಜಸ್ಟ್ ಈ ಕಾರ್ನರ್ ಇಟ್ಕೊಂಡ್ರೆ ಅಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ ನೋಡಿ, ಅದನ್ನ ಇಟ್ಕೊಂಡು ಸುಮ್ಮನೆ ಕೆಳಗಡೆ ಲಾಸ್ಟ್ ತನಕ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬಿಟ್ರೆ ಸೊ ಎಲ್ಲದ್ರದ್ದು ವ್ಯಾಲ್ಯೂ ಚೇಂಜ್ ಆಗಿಬಿಡುತ್ತೆ. ಸಪೋಸ್ ಇಲ್ಲೇನಾದ್ರು 2 ಲೈನು ಅಥವಾ ಇಲ್ಲಿ 4 ಲೈನ್ ಬದಲು 5 ಲೈನ್ ಏನಾದ್ರು ಇರಿದ್ರೆ ಅಲ್ಲಿ ಸ್ವಲ್ಪ ಈ ಥರ ಎಳ್ಕೊಂಡು ಹೋದರೆ ಎಂಟ್ರಿ ಚೇಂಜ್ ಆಗುತ್ತೆ. ಅಲ್ಲಿ ನೋಡಿ ನೀವು ಕರೆಕ್ಟಾಗಿ ವ್ಯಾಲ್ಯೂಸ್ನ ಎಂಟ್ರಿ ಮಾಡ್ಕೋಬೇಕು. ಸೊ ಈಗ ಎಷ್ಟು ಟೈಮ್ ತೊಗೊಂತು ನಿಮಗೆ? ಮ್ಯಾಕ್ಸಿಮಮ್ ಅಂತಂದರೆ ಈಗ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮಗೆ ಒಂದು 5-6 ನಿಮಿಷ ತೊಗೊಂತು. ಇದೇ ನೀವು ಎಕ್ಸೆಲಲ್ಲಿ ನೀವೇ ಮಾಡಿದಿದ್ರೆ ಜಸ್ಟ್ ಫೈಲ್ ನೇಮ್ ಚೇಂಜ್ ಮಾಡೋದು, ಅಲ್ಲಿ ಹೆಡ್ಡಿಂಗ್ ಚೇಂಜ್ ಮಾಡೋದು, ಮತ್ತು ಈ ಕಾಲಮ್ ಹೈಟ್ ಚೇಂಜ್ ಮಾಡೋದು, ಇದಿಷ್ಟು ಚೇಂಜ್ ಮಾಡಿಬಿಟ್ರೆ ನಿಮಗೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಬೀಮ್ ಬಾಟಮ್ ತನಕ ನಿಮಗೆ ರಿಂಗ್ ಕ್ವಾಂಟಿಟಿ ಬಂದ್ಬಿಡುತ್ತೆ. ಇದು ಮಾಡೋದಕ್ಕೆ ಎಷ್ಟೋ ತೊಗೊಂತು ಮ್ಯಾಕ್ಸಿಮಮ್ ಅಂತಂದರೆ 1 ಮಿನಿಟ್ ಅಷ್ಟೇ. 1 ಮಿನಿಟ್ ಒಳಗಡೆ ಇಷ್ಟೆಲ್ಲ ಚೇಂಜ್ ಮಾಡ್ಬೋದು. ಇಷ್ಟು ಮಾಡಿಬಿಟ್ರೆ ನಿಮಗೆ ಟೋಟಲ್ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಬೀಮ್ ಬಾಟಮ್ ತನಕ ಕಂಪ್ಲೀಟ್ ರಿಂಗ್ ಕ್ವಾಂಟಿಟಿ ಒಂದೇ ಶಾರ್ಟಲ್ಲಿ ಬಂದ್ಬಿಡುತ್ತೆ. ಇವಾಗ ಗೊತ್ತಾಗುತ್ತೆ ನಿಮಗೆ ಎಕ್ಸೆಲ್ದು ಎಷ್ಟು ಯೂಸ್ಫುಲ್ ಅಂತ. ಸೊ ಏನು ಅಂತಂದರೆ, ಈಗ ಫುಟ್ಟಿಂಗಿಂದ ನೀವು ಗ್ರೌಂಡ್ ಫ್ಲೋರ್ ಬೀಮ್ ಬಾಟಮ್ ತನಕ ನೀವು ರಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂದರೆ ಒನ್ ಡೇ ಅಥವಾ 2 ಡೇಸ್ ತೊಗೊಳುತ್ತೆ. ಅದೇ ನೀವು ಈಗ ನೆಕ್ಸ್ಟು ಈಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ತನಕ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಷ್ಟು ಟೈಮ್ ಆಯಿತು? ನಾಟ್ ಇವನ್ ಎ ಮಿನಿಟ್. ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಎಕ್ಸೆಲ್ ಡೂಯಿಂಗ್ ದ ವರ್ಕ್ ಇನ್ BBS. ಸೊ ನಿಮಗೆ ಇವೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ. ಮತ್ತು ಕಮೆಂಟ್ಸ್ ಏನಾದ್ರು ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕಮೆಂಟ್ಸಿಗೆ ತಕ್ಕಂಗೆ ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.